ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸ್ವಾಮಿ ಕಿಚನಲ್ಲಿ ನಿಮ್ಮೆಲ್ಲರಿಗೂ ತುಂಬ ಸ್ವಾಗತ. ಇಂದು ನಾವು ತುಂಬ ಸುಲಭವಾಗಿ ಕಡಿಮೆ ಮಸಾಲೆಯಲ್ಲಿ ರುಚಿಯಾದ ಕೋಸು ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಕೋಸು ಪಲ್ಯ ಯಾರಿಗೂ ಇಷ್ಟ ಆಗಲ್ಲ, ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಈಜಿ ರೆಸಿಪಿ, ತುಂಬ ಕ್ವಿಕ್ ಆಗುತ್ತೆ. ಇಲ್ಲಿ ನಾವು ಕೋಸನ್ನು ಸಣ್ಣದಾಗಿ ಕತ್ತರಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ 5 ನಿಮಿಷ ನೀರಲ್ಲಿ ನೆನೆಸಿಟ್ಟು ಅದರ ನಂತರ ಮತ್ತೊಂದು ನೀರಲ್ಲಿ ತೊಳ್ಕೊಂಡು ತೊಗೊಂಡಿರೋದು. ಹೀಗೆ ಮಾಡಿದರೆ ಕೋಸು ಪಲ್ಯಗೆ ಉಗುರು ವಾಸನೆ ಇರೋದಿಲ್ಲ. 5 ರಿಂದ 6 ಹಸಿಮೆಣಸಿಕಾಯಿ ತೊಗೊಂಡಿರೋದು. ಹಸಿಮೆಣಸಿಕಾಯಿ ಇಷ್ಟ ಇಲ್ಲ ಅಂದರೆ ನೀವು ಖಾರ ಕೂಡ ಯೂಸ್ ಮಾಡ್ಬೋದು. ಕರಿಬೇವು, ಈರುಳ್ಳಿ ಮತ್ತು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, 1 ಸ್ಪೂನು ಉದ್ದಿನಬೇಳೆ ತೊಗೊಂಡಿರೋದು. 1 ಸ್ಪೂನು ಹೆಸರುಬೇಳೆ ಕೂಡ ತೊಗೋಬೋದು. ನನ್ನ ಹತ್ರ ಇಲ್ಲ ಅಂತ ಉದ್ದಿನಬೇಳೆ ಅಷ್ಟೇ ತೊಗೊಂಡಿರೋದು. ಜೀರಿಗೆ, ಧನಿಯಾ ಪುಡಿ, ಸಬ್ಜಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿರೋದು. ಎಣ್ಣೆ ಬಿಸಿ ಆದಮೇಲೆ ನಾವು ಜೀರಿಗೆ ಹಾಕೋಣ. ಇಲ್ಲಿ ಸಾಸಿವೆ ಹಾಕಬಾರ್ದು, ಇದರಿಂದ ಪಲ್ಯ ಕಹಿ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಸಾಸಿವೆ ಯೂಸ್ ಮಾಡಿಲ್ಲ. ಹೀಗೆ ಮಾಡಿ ನೋಡಿ ಒಮ್ಮೆ, ನಿಮಗೆ ಇಷ್ಟ ಆಗುತ್ತೆ ಪಲ್ಯ. ಎಣ್ಣೆ ಬಿಸಿ ಆಗಿದೆ, ಜೀರಿಗೆ ಹಾಕೋಣ. ಕರಿಬೇವು, ಈರುಳ್ಳಿ ಮತ್ತು ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಳೋಣ. ಉದ್ದಿನಬೇಳೆ, ಇಲ್ಲಿ ಹೆಸರು ಬೇಳೆ ಕೂಡ ನೀವು ಹಾಕ್ಬೋದು. ಮಾತ್ರ ಇಲ್ಲ ಅಂತ ಉದ್ದಿನಬೇಳೆ ಅಷ್ಟೇ ತೊಗೊಂಡಿರೋದು. ತುಂಬ ಚೆನ್ನಾಗಾಗುತ್ತೆ ಪಲ್ಯ. ಹೀಗೆ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿಣ, ಕೋಸು ಮತ್ತು ಕೊತ್ತಂಬರಿ ಹಾಕಿ 1 ನಿಮಿಷ ಹೇಗೆ ಇಡೋಣ. ಇದರಿಂದ ಅದಕ್ಕೆ ಸ್ವಲ್ಪ ಕಲರ್ ಬರುತ್ತೆ ಪಲ್ಯಕ್ಕೆ. 1 ನಿಮಿಷ ಆದಮೇಲೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಹೀಗೆ ನಾವು ಹುರ್ಕೋಬೇಕು. ಇವಾಗ ನಾವು ಮಸಾಲೆ ಹಾಕೋಣ. ಧನಿಯಾ ಪುಡಿ, ಸಬ್ಜಿ ಮಸಾಲ, ಜೀರಿಗೆ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಹೀಗೆ ಹುರ್ಕೊಳ್ಳೋಣ. ಆಮೇಲೆ ಪಲ್ಯ ಆಗೋವರೆಗೂ ನಾವು ಮುಚ್ಚಂಗಿಲ್ಲ. ಅದಕ್ಕೆ ಯಾಕೆ ಮುಚ್ಚಬಾರ್ದು ಅಂದರೆ ಪಲ್ಯ ಚೆನ್ನಾಗಾಗಲ್ಲ, ವಾಸನೆ ಬರುತ್ತೆ. ಅದಕ್ಕೆ ನಾವು ಮುಚ್ಚಂಗಿಲ್ಲ. 10 ನಿಮಿಷ ನಾವು ಹೀಗೆ ಮಧ್ಯೆ ಆಮೇಲೆ ನಾವು ಹೀಗೆ ಹುರ್ಕೊಂಡು ಚೆನ್ನಾಗಿ ಪಲ್ಯ ಮಾಡ್ಕೋಬೋದು. ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ನಾವು ಹೀಗೆ
ಮಧ್ಯೆ ಮಧ್ಯೆ ನಾವು ಹೀಗೆ ಮಿಕ್ಸ್ ಮಾಡಿಕೊಂಡು ಪಲ್ಯ ಮಾಡಬೇಕು. ಅದಕ್ಕೆ ಚಪಾತಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಇರುತ್ತೆ. ವಿಡಿಯೋ ಇಷ್ಟವಾದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.